ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಪ್ರವೀಣ್ ಜಾವಳಿ. ಇವತ್ತು ನಾನು ನಿಮಗೆ ವಾಟರ್ ಕಲರ್ ಸೀರೀಸ್ ಮಾಡ್ತಾ ಇದ್ದೀನಿ. ಇದು ಪಾರ್ಟ್ 2. ಇದರಲ್ಲಿ ನಿಮಗೆ ವಾಟರ್ ಕಲರ್ ಟೆಕ್ನಿಕ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಇದು ಏನಂದರೆ, ಸ್ವರಗಳಲ್ಲಿ ಸಪ್ತ ಸ್ವರಗಳಿರ್ತಾವಲ್ಲ, ಹಾಗೆ ವಾಟರ್ ಕಲರ್ನಲ್ಲಿ ಕೆಲವು ಟೆಕ್ನಿಕ್ಸ್ ಇರ್ತದೆ. ನೀವು ಹೇಗೆ ಸಂಗೀತ ಕಲಿಬೇಕಾದ್ರೆ ಸರಿಗಮ ಪದ ನಿಸ ಅದು ಕಲಿತೀರೋ, ಅದೇ ಥರ ವಾಟರ್ ಕಲರ್ ನೀವು ಏನೇ ಒಂದು ಮಾಡಬೇಕಾದ್ರೆ ಈ ಟೆಕ್ನಿಕ್ 9 ಟೆಕ್ನಿಕ್ ವೆರಿ ವೆರಿ ಇಂಪಾರ್ಟೆಂಟ್ ಟೆಕ್ನಿಕ್ ಇದೆ. ಅದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಆಮೇಲೆ ನಿಮಗೆ ಬ್ರಷ್ ಸ್ಟ್ರೋಕ್ಸ್ ಹೇಳ್ಕೊಡ್ತೀನಿ. ನಂತರ ವಾಟರ್ ಕಲರ್ ಹೇಗೆ ಕಂಟ್ರೋಲ್ ಮಾಡ್ಬೋದು ಪೇಪರ್ ಮೇಲೆ, ಅದನ್ನು ತಿಳಿಸ್ಕೊಡ್ತೀನಿ. ಈ ಥರ ಮುಂದಿನ ಸೀರೀಸ್ಗಳಲ್ಲಿ ನಾನು ನಿಮಗೆ ಬೇರೆ ಬೇರೆ ವಿಧಾನಗಳನ್ನು ಮತ್ತು ಟೆಕ್ನಿಕ್ಸ್ಗಳನ್ನು ಅದರಲ್ಲಿ ನಿಮಗೆ ಸಾಫ್ಟ್ ಎಡ್ಜಸ್ ಮತ್ತು ಹಾರ್ಡ್ ಎಡ್ಜಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತು ಹಾಗೆ ತುಂಬ ಅಡ್ವಾನ್ಸ್ ಟೆಕ್ನಿಕ್ಸ್ ನಿಮ್ಗೆ ಹೇಳ್ಕೊಡ್ತೇನೆ. ಬನ್ನಿ. ಮತ್ತು ಇದು ಈ ಸೀರೀಸಿಗೆ ವಯೋಮಿತಿ ಇಲ್ಲ, ಯಾರು ಬೇಕಾದ್ರೂ ಕಲಿಬೋದು. ನಾವು ಬಣ್ಣದ ಜೊತೆ ಆಡೋಣ. ಬನ್ನಿ, ಈಗ ಹೋಗೋಣ. ನಾನು ನಿಮಗೆ ಇವತ್ತು ಇಂಪಾರ್ಟೆಂಟ್ ವಾಟರ್ ಕಲರ್ ಟೆಕ್ನಿಕ್ ಹೇಳ್ಕೊಡ್ತಿದ್ದೀನಿ. ಇದು ಸೀರೀಸ್ 2. ಇದು ಈವನ್ ಲೇಯರಲ್ಲಿ. ಇದು ಈವನ್ ಲೇಯರ್ ಅಂದರೆ ಏನು ಅಂತ ಹೇಳ್ಕೊಡ್ತೀನಿ. ಗ್ರೇಡೆಡ್ ಲೇಯರು, ವೆಟ್ ಇನ್ ವೆಟ್, ವೆಟ್ ಆನ್ ಡ್ರೈ, ನೆಗೆಟಿವ್ ಪೇಂಟಿಂಗ್, ಡ್ರೈ ಬ್ರಷ್, ಗ್ಲೇಸಿಂಗ್, ಚಾರ್ಜಿಂಗ್, ಡ್ರ್ಯಾಗಿಂಗ್. ಇವತ್ತು ಇದನ್ನು ತಿಳಿಸ್ಕೊಡ್ತೀನಿ. ಗಾಜಿನ ಕಪ್ಪುಗಳಿವೆ. ಇದರಲ್ಲಿ 2 ನೀರಿದೆ. ಒಂದು ಒಳ್ಳೆ ನೀರಿಗೋಸ್ಕರ, ಒಂದು ಬ್ರಷ್ ಕ್ಲೀನ್ ಮಾಡ್ಕೊಳ್ಳೋಗೋಸ್ಕರ. ಮತ್ತು ಇಲ್ಲಿ ಕಲರ್ ಪ್ಯಾಲೆಟ್ ಇದೆ. ಮತ್ತು ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ತಿಳಿಸ್ಬೇಕಂದ್ರೆ, ಮೊದಲು ನಾವು ಪೇಪರನ್ನು ಪಿನ್ನಿಂದ ಹಾಕ್ತಾಯಿದ್ವಿ. ಇವಾಗ ಈ ಥರ ಒಂದು ಹಾರ್ಡ್ವೇರ್ ಶಾಪ್ನಲ್ಲಿ ಸಿಗುತ್ತೆ. ಇದು ಮಾಸ್ಕಿಂಗ್ ಟೇಪ್ ಅಂತ ಹೇಳ್ಬಿಟ್ಟು ಇದನ್ನು ಯೂಸ್ ಮಾಡ್ಬೋದು. ಇದನ್ನು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಡ್ರಾಯಿಂಗ್ ಬೋರ್ಡ್ ಹಾಳಾಗೋದಿಲ್ಲ. ಮುಂಚೆ ನಾವೆಲ್ಲ ಏನು ಮಾಡ್ತಾಯಿದ್ವಿ ಅಂದರೆ ಪಿನ್ ಹಾಕ್ತಾಯಿದ್ವಿ. ಅದರಿಂದ ಡ್ರಾಯಿಂಗ್ ಬೋರ್ಡ್ ಹಾಳಾಗ್ತಾಯಿತ್ತು. ಇವಾಗ ಇದು ಈ ಥರ ಹಾಕ್ಬಿಟ್ಟು ಪೇಪರ್ ಸ್ಟ್ರೆಚ್ ಮಾಡ್ಬೋದು. ಡ್ರಾಯಿಂಗ್ ಬೋರ್ಡಿಗೆ ಪೇಪರ್ ಸ್ಟ್ರೆಚ್ ಅಂತ ಹೇಳ್ತೀವಿ. ಹಾಗೆ ಕ್ಯಾನ್ವಾಸ್ ಸ್ಟ್ರೆಚ್ ಹೇಗೆ ಮಾಡ್ತೀವಿ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫ್ರೇಮ್ ತೊಗೊಂಡ್ಬಿಟ್ಟು ಹೇಗೆ ನಾವು ಅದನ್ನು ಸ್ಟ್ರೆಚ್ ಮಾಡ್ಬೋದು ಅಂತ ಆಯಿಲ್ ಪೇಂಟ್ ಇದರಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದು ವಾಟರ್ ಕಲರ್ ಇದರ ಸೀರೀಸ್ನಲ್ಲಿ ನಿಮಗೆ ಇದು ಪೇಪರ್ ಹೇಗೆ ಬೋರ್ಡಿಗೆ ಸ್ಟ್ರೆಚ್ ಮಾಡ್ಬೋದು ವಿತ್ ದಿಸ್ ಇದರಿಂದ, ಈ ಟೇಪಿಂದ ಯೂಸ್ ಮಾಡ್ಬೋದು. ಈಗ ಫಸ್ಟು ಸ್ಟಾರ್ಟಿಂಗು ಈವನ್ ಲೇಯರು. ಈವನ್ ಲೇಯರ್ ಅಂದರೆ ಏನಂದರೆ, ನೀವು ಯಾವಾಗಲೂ ಏನಾದರೂ ಒಂದು ಪೇಂಟಿಂಗ್ ಮಾಡಬೇಕಾದ್ರೆ, ಡೈರೆಕ್ಟ್ ಪೇಂಟ್ ಮಾಡಬೇಕಾದ್ರೆ, ನಿಮಗೆ ಅದನ್ನು ಬ್ಯಾಕ್ಗ್ರೌಂಡ್ ಮಾಡಬೇಕಾದ್ರೆ ನಿಮಗೆ ಒಂದೇ ಥರ ಪೇಂಟ್ ಬರಬೇಕಾದ್ರೆ, ಒಂದೇ ಲೇಯರ್ ಈವನ್ಲಿ ಬರಬೇಕಾದ್ರೆ ತುಂಬ ಕಷ್ಟ ಇದೆ. ಯಾಕಂದರೆ ಅದು ಏನಾಗುತ್ತೆ ಅಂದರೆ, ಒಂದು ಪೆಟಲ್ ಒಂದು ಸಲ ಇದು ಮಾಡಿದರೆ ನೆಕ್ಸ್ಟ್ ಬ್ರಷ್ ಸ್ಟ್ರೋಕಿಗೆ ಒಂಥರ ಗೆರೆ ಬರುತ್ತೆ, ಒಂದು ಪ್ಯಾಚ್ ಥರ ಬರುತ್ತೆ. ಅದನ್ನು ಅವಾಯ್ಡ್ ಮಾಡಲಿಕ್ಕೆ ನಾನು ಎಲ್ಲ ಟೆಕ್ನಿಕ್ಸನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ನನ್ನ ಪೇಂಟಿಂಗ್ಗೆ ರಿಲೇಟ್ ಮಾಡಿ ತೋರಿಸ್ತೀನಿ. ಎಲ್ಲೆಲ್ಲಿ ಯಾವ ಟೆಕ್ನಿಕ್ ಯೂಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಿಮಗೆ. ಈಗ ಇದು ಈವನ್ ಲೇಯರು. ಈವನ್ ಲೇಯರಲ್ಲಿ ಏನಂದರೆ, ಈವನ್ಲಿ ಒಂದು ಪೇಂಟಿಂಗ್ ಬ್ಯಾಕ್ಗ್ರೌಂಡ್ ಮಾಡಬೇಕು, ಒಂದೇ ಥರ ಬರಬೇಕು. ಅದು ಹೇಗೆ ಮಾಡಬೇಕಂತ ತೋರಿಸ್ತೀನಿ. ಫಸ್ಟ್ ನಾವು ಕ್ಲೀನ್ ನೀರನ್ನು ತೊಗೊಂಡ್ಬಿಟ್ಟು ಹೀಗೆ ಪ್ರತಿಯೊಂದು ಭಾಗದಲ್ಲೂ ವೆಟ್ ಮಾಡ್ಕೋಬೇಕು. ಈ ಪೇಪರ್ ವೆಟ್ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ ನಾವು. ಇದನ್ನು ವೆಟ್ ಮಾಡ್ಕೋಬೇಕು. ಸೊ ವೆಟ್ ಮಾಡಿದ ಮೇಲೆ ಸ್ವಲ್ಪ ಅದು ನಿಮಗೆ ಹೀಗೆ ನೋಡಿದರೆ ಒಂಥರ ಶೈನ್ ಕಾಣಿಸುತ್ತೆ. ತುಂಬ ಶೈನ್ ಇದ್ದರೆ ಅದು ಇದಾಗತ್ತೆ. ಒಂದು ನಿಮಿಷ ತೋರಿಸ್ತೀನಿ ನಿಮಗೆ. ಈಗ ನಾವು ಏನು ಮಾಡಬೇಕಂದ್ರೆ, ಸೆಕೆಂಡು ಕ್ಲೀನ್ ವಾಟರ್ ಆದಮೇಲೆ ನಿಮಗೆ ಇಲ್ಲಿ ಕಾಣಿಸೋ ಥರ ಎರಡನೇ ಹೂಜಿಂದ ನಾನು ನೀರು ತಗೊಂಡು ಕಲರ್ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಬ್ಲೂ ಕಲರ್ ಯೂಸ್ ಮಾಡ್ತೀನಿ. ಇದನ್ನು ನಿಮಗೆ ನೋಡಿ ಒಂದೇ ಥರ
ನೀವು 45 ಡಿಗ್ರೀಸ್ ಇಟ್ಕೋಬೇಕು. ಇಲ್ಲಿ ಫ್ಲ್ಯಾಟ್ ಇರೋದ್ರಿಂದ ಈ ಥರ ನಿಮ್ಗೆ ಇದಾಗುತ್ತೆ. ಹೀಗೆ ಪೆಟಲ್ಸ್ ಬಂದ ತಕ್ಷಣ ಹೀಗೆ ತಗೊಂಡ್ಬಿಟ್ಟು ಸ್ಲೋಲಿ ಹೀಗೆ ಮಾಡ್ತಾ ಹೋಗಬೇಕು. ಡ್ರೈ ಆಗ್ಲಿಕ್ಕೆ ಬಿಡಿ. ಈ ಡ್ರಾಯಿಂಗ್ ಬೋರ್ಡನ್ನು 45 ಡಿಗ್ರಿ ಇಟ್ಕೋಬೇಕು. ಪ್ರತಿಯೊಂದು ವಾಟರ್ ಕಲರ್ ಮಾಡಬೇಕಾದ್ರೆ ಫ್ಲ್ಯಾಟ್ ಇಟ್ಕೋಬೇಡಿ, ಯಾಕಂದರೆ ನೀರು ಸ್ವಲ್ಪ ಇಳಿದು ಬರಬೇಕು, ಆವಾಗಲೇ ನಿಮಗೆ ಅದರದ್ದು ಒಂದು ಇದು ಕಾಣಿಸುತ್ತೆ. ಇದು ನಾನು 2ನೇ ಊಜಿನಲ್ಲಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಈಗ ಕ್ಲೀನಿಂಗೋಸ್ಕರ ಅದು 2ನೇ ಊಜಿ ಇರೋದು. ಈಗ ಗ್ರೇಡೆಡ್ ವಾಶ್ ಬಗ್ಗೆ ತಿಳಿಸ್ಕೊಡ್ತೀನಿ. ಗ್ರೇಡೆಡ್ ವಾಶ್ ಅಂದರೆ ಏನಂದರೆ, ನಿಮಗೆ ಒಂದು ಈಗ ಬ್ಲೂ ಇದೆ, ಇದು ವೆಟ್ ಆನ್ ವೆಟ್ ಅಂದರೆ, ಫಸ್ಟ್ ನೀವು ಇದನ್ನು ಕ್ಲೀನ್ ಮಾಡ್ಕೊಳ್ಳಿ. ಈ ಬ್ರಷನ್ನು ಫಸ್ಟು ಫುಲ್ ಒಂದು ಕ್ಲೀನ್ ವಾಟರ್ನಲ್ಲಿ ನೀವು ಫುಲ್ ವಾಶ್ ಮಾಡ್ಕೋಬೇಕು, ವೆಟ್ ಮಾಡ್ಕೋಬೇಕು ಪೇಪರನ್ನು. ಪೇಪರ್ ವೆಟ್ ಆದಮೇಲೆ ವೆಟ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಫುಲ್ಲು ಇದಾಗಿರಬಾರ್ದು, ಸ್ವಲ್ಪ ವೆಟ್ ಇರಬೇಕು. ಅದು ಫುಲ್ ವೆಟ್ ಇದ್ದರೆ ಅದು ಇದಾಗತ್ತೆ. ಸ್ವಲ್ಪ ವೆಯ್ಟ್ ಮಾಡಬೇಕು ನೀವು. ಸ್ವಲ್ಪ ವೆಯ್ಟ್ ಆದಮೇಲೆ ಸ್ವಲ್ಪ ಅದು ಒಂದು ಈಗ ಗ್ಲಾಸಿನೆಸ್ ಕಾಣಿಸುತ್ತೆ. ಆಮೇಲೆ ವೆಟ್ ಆದಮೇಲೆ ಸ್ವಲ್ಪ ನಿಮಗೆ ಡ್ರೈನೆಸ್ ಆದಮೇಲೆ ಒಂಥರ ಗ್ಲಾಸಿನೆಸ್ ಹೋಗ್ಬಿಟ್ಟು ಒಂದು ಡ್ಯಾಂಪ್ನೆಸ್ ಕಾಣಿಸುತ್ತೆ. ಡ್ಯಾಂಪ್ನೆಸ್ ಅಂದರೆ ಅದು ಡ್ರೈ ಆಗೋ ಒಂದು ಪರ್ಟಿಕ್ಯುಲರ್ ಟೈಮ್ನಲ್ಲಿ ನೀವು ಹೇಗೆ ಕಂಡುಹಿಡಿಬೋದು ಅಂದರೆ, ಒಂದು ಹೀಗೆ ನೋಡಿದರೆ ನಿಮಗೆ ಶೈನ್ ಕಾಣಿಸುತ್ತೆ. ತುಂಬ ಶೈನ್ ಕಾಣಿದರೆ ಇದು ತುಂಬ ವೆಟ್ಟಿದೆ ಅಂತ ಹೇಳ್ಬಿಟ್ಟು ಆವಾಗ ಮಾಡಿದರೆ ಆಗೋದಿಲ್ಲ ಕೆಲಸ. ನೀವು ಒಂದು ಸ್ವಲ್ಪ ಡ್ರೈ ಆದಮೇಲೆ, ಸ್ವಲ್ಪ ಡ್ರೈ ಆಗ್ತದೆ ಅಂತ ಆದಮೇಲೆ ನೀವು ಅದನ್ನು ನೀವು ಕಂಟಿನ್ಯೂ ಮಾಡಬೇಕು. ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ನಾನು ಸ್ವಲ್ಪ ಪಾಸ್ ಮಾಡಿಬಿಟ್ಟು ಸ್ವಲ್ಪ ಡ್ರೈ ಆದಮೇಲೆ ತಿರ್ಗಾ ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಈ ವಿಡಿಯೋದಲ್ಲಿ ಕೆಲವು ಕಡೆ ನಾನು ಪಾಸ್ ಮಾಡ್ತೀನಿ, ಅದು ನಿಮ್ಗೆ ತಿಳಿಸ್ಕೊಡ್ತೀನಿ. ನಾನು ಪಾಸ್ ಮಾಡಬೇಕಾದ್ರೆ ಪಾಸ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಡ್ರೈ ಆದಮೇಲೆ ಅಥವಾ ಡ್ರೈ ಆದಮೇಲೆ ಅದನ್ನು ಕಂಟಿನ್ಯೂ ಮಾಡ್ತೀನಿ, ನಿಮಗೆ ತೋರಿಸ್ಕೊಡ್ತೀನಿ. ಈಗ ಸ್ವಲ್ಪ ಒಣಗಿದೆ ಅದು. ಈಗ ಏನು ಮಾಡಬೇಕಂದ್ರೆ, ನೀವು ಕಲರ್ ತಗೊಳ್ಳಿ, ಅದನ್ನು ಇದು ವೆಟ್ ಇನ್ ವೆಟ್ ಈ ಥರ ಹೀಗೆ ಸ್ಪ್ರೆಡ್ ಆಗುತ್ತೆ. ಇದು ಈಗ ನೀವು ಮರಗಳನ್ನು ಅಥವಾ ಹೂಗಳನ್ನು ಬರಿಬೇಕಾದ್ರೆ ಇದನ್ನು ಯೂಸ್ ಮಾಡ್ಬೋದು, ಈ ಥರ ಟೆಕ್ನಿಕ್ಸನ್ನು. ಹೀಗೆ ಇದನ್ನು ಸ್ಪ್ರೆಡ್ ಆಗುತ್ತೆ, ಅದು ಸ್ಪ್ರೆಡ್ ಆಗಲಿಕ್ಕೆ ಬಿಡಬೇಕು.
ಇದು ವೆಟ್ ಇನ್ ವೆಟ್ ಅಂತ ಹೇಳ್ತೀವಿ ಟೆಕ್ನಿಕ್. ಅದು ಸ್ಪ್ರೆಡ್ ಆದ ತಕ್ಷಣ ಒಂಥರ ಎಲೆಗಳ ಥರ ಸಿಗುತ್ತೆ. ಈ ಪೆಟಲ್ ಇದೆಲ್ಲ ಬ್ಲೀಡಿಂಗ್ ಅಂತ ಹೇಳ್ತಾರೆ. ಈ ಬ್ಲೀಡಿಂಗನ್ನು ನಾವು ಆಮೇಲೆ ಹಗೂರ ತೆಗೆದುಬಿಟ್ಟು ಒಂದು ಬಟ್ಟೆ ತಗೊಂಡು, ಬಟ್ಟೆಗೆ ನಾವು ಬಟ್ಟೆ ತಗೋಬೋದು, ಬಟ್ಟೆ ಅಥವಾ ಇದನ್ನು ಸ್ಕಾಚ್ ಗಾರ್ಡು ಅದನ್ನು ನಾವು ಹಗೂರ ಇದರಲ್ಲಿ ಯೂಸ್ ಮಾಡ್ಬೋದು. ಮತ್ತು ಸ್ವಲ್ಪ ಡ್ರೈ ಆಗ್ಲಿಕ್ಕೆ ಬಿಡಬೇಕು. ನೀವು ನಾರ್ಮಲಿ ಡ್ರೈ ಆಗಲಿಕ್ಕೆ ಈ ಥರ ಒಂದು ಹೇರ್ ಡ್ರೈಯರ್ಸ್ ಯೂಸ್ ಮಾಡ್ಬೋದು. ಸೊ ಆಮೇಲೆ ಈಗ ನಿಮಗೆ ಬೇಕಾದರೆ ಈ ಥರ ನೀವು ಮಾಡ್ಕೋಬೋದು. ಇದು ವೆಟ್ ಆನ್ ವೆಟ್ ಅಂತ ಹೇಳ್ಬಿಟ್ಟು. ವೆಟ್ ಆನ್ ಡ್ರೈ ಅಂದರೆ ಈಗ ಡ್ರೈ ಇರುತ್ತೆ ಪೇಪರು, ನಾವು ನಾರ್ಮಲ್ ಯೂಸ್ ಮಾಡ್ತೀವಲ್ಲ. ಫಾರ್ ಎಕ್ಸಾಂಪಲ್ ಈಗ ಇದನ್ನು, ಇದು ವೆಟ್ ಆನ್ ಡ್ರೈ, ಪೇಪರ್ ಡ್ರೈ ಇರುತ್ತೆ. ಬಟ್ ನಾವು ಮಾಡ್ಕೊಂಡ್ಬಿಟ್ಟು ನಾವೇನು ಮಾಡ್ಬೋದು ಅಂದರೆ ಇದನ್ನೀಗ ಸ್ವಲ್ಪ ಡ್ರೈ ಮಾಡಬೇಕು. ನೀವು ನಾರ್ಮಲಿ ಡ್ರೈಯರ್ ಯೂಸ್ ಮಾಡ್ಕೋಬೋದು. ವಿಡಿಯೋ ಶೂಟಿಂಗ್ ಇರೋದ್ರಿಂದ ಬೇಗ ಆಗಲಿಕ್ಕೆ ನಾನು ಇದು ಮಾಡ್ತೀನಿ. ಅಥವಾ ನೀವು ಡ್ರೈಯರ್ ಇಲ್ಲ ವೆಯ್ಟ್ ಮಾಡ್ಬೋದು, ವೆಯ್ಟ್ ಮಾಡಿಬಿಟ್ಟು ಆ ಡ್ರೈ ಆಗಲಿಕ್ಕೆ ಬಿಡಿ. ಇದರಿಂದ ಏನಾಗುತ್ತೆ ಅಂದರೆ ಬೇಗ ನಿಮಗೆ ಡ್ರೈ ಆಗುತ್ತೆ ಯಾವುದೇ ಒಂದು ಕಲರ್ ಇದ್ದರೆ. ಸೊ ಹಾಗೆ ಆಮೇಲೆ ನೀವು ಇದನ್ನು ಇದು ಮಾಡಿಬಿಟ್ಟು ಹೀಗೆ ಅದು ವೆಟ್ ಆನ್ ಡ್ರೈ ಅಂತ ಹೇಳ್ಬಿಟ್ಟು ಆ ಟೆಕ್ನಿಕ್ ಹೇಳ್ತೀವಿ. ನೆಗೆಟಿವ್ ಪೇಂಟಿಂಗ್ ಅಂದರೆ ನಾರ್ಮಲಿ ಏನು ಮಾಡ್ತೀವಿ ಅಂದರೆ, ಈಗ ಫಾರ್ ಎಕ್ಸಾಂಪಲ್ಲು ಈಗ ಈ ಬಣ್ಣ ತಗೊಂಡು ಒಂದು ನಿಮಿಷ ಇರಿ, ವೈಟನ್ನು ಬಿಡಬೇಕಾಗತ್ತೆ. ವೈಟನ್ನು ಬಿಟ್ಬಿಟ್ಟು ಜಸ್ಟ್ ಹೀಗೆ ತೋರಿಸ್ತಾ ಇದ್ದೀನಿ ನಿಮಗೆ. ಇದನ್ನು ವೈಟ್ ಬಿಟ್ಬಿಟ್ಟು ಈ ಕಡೆ ಎಲ್ಲ ಪೇಂಟ್ ಮಾಡಬೇಕು. ನಾರ್ಮಲಿ ಹೀಗೆ ಬಿಟ್ಬಿಟ್ಟು ವೈಟ್ ಬಿಟ್ಟು ಮಾಡ್ತೀವಲ್ವ, ಅದು ನೆಗೆಟಿವ್ ಪೇಂಟಿಂಗ್ ಅಂತ ಹೇಳ್ತೀವಿ. ಸೊ ಅದು ಒಂದಾದರೆ, ಈಗ ಡ್ರೈ ಬ್ರಷ್ ಟೆಕ್ನಿಕ್ ತೋರಿಸ್ತೀನಿ ನಿಮಗೆ. ಡ್ರೈ ಬ್ರಷ್ ಟೆಕ್ನಿಕ್ ಅಂದರೆ ಫುಲ್ಲು ತುಂಬ ಬಣ್ಣ ಇದೆ ಅಲ್ವಾ, ಸ್ವಲ್ಪ ದಪ್ಪ ತಗೋಬೇಕು. ಅದನ್ನು ಫುಲ್ಲು ಡ್ರೈ, ಸಾಧಾರಣ ತುಂಬ ನೀರಿರಬಾರ್ದು ಅದಕ್ಕೆ. ಇದನ್ನು ಸ್ವಲ್ಪ ಇದು ತಗೊಂಡ್ಬಿಟ್ಟು ಇದನ್ನು ಸ್ಟ್ರೆಚ್ ಮಾಡಿಬಿಟ್ಟು ಹೀಗೆ ಇದು ನೋಡಿ ಒಂಥರ ಬಿಟ್ಟು ಬರ್ತದೆ. ಇದು ಡ್ರೈ ಬ್ರಷ್ ಟೆಕ್ನಿಕ್ ಅಂತ ಹೇಳ್ತೀವಿ. ಇದನ್ನು ಯೂಸ್ ಮಾಡಬೇಕು. ನೀವು ಅದನ್ನು ಕಂಟ್ರೋಲ್ ಮಾಡಿಬಿಟ್ಟು ಸ್ವಲ್ಪ ನೀರು ಜಾಸ್ತಿ ಇರಬಾರ್ದು, ಆಮೇಲೆ ಹೀಗೆ ಎಳಿಬೇಕಾಗತ್ತೆ. ಅದನ್ನು ಡ್ರೈ ಬ್ರಷ್ ಟೆಕ್ನಿಕ್ ಅಂತ ಹೇಳ್ತೀವಿ. ಒಂಥರ ಟೆಕ್ಸ್ಚರ್ ಥರ ಬರುತ್ತೆ, ಅದು ಡ್ರೈ ಬ್ರಷ್ ಟೆಕ್ನಿಕ್ಕು. ಇವಾಗ ಗ್ಲೇಸಿಂಗ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಈ ಒಂದು ಫ್ಲವರ್ ಪಟಲ್ ಬರಿತೀನಿ. ಇದನ್ನು ಈಗ ನೀರು ಇದಾಗಬಾರ್ದು, ಈ ಬ್ಲೀಡ್ ಆಗಬಾರ್ದು. ಈ ಬ್ಲೀಡಿಂಗನ್ನು ಫಸ್ಟ್ ಇದು ಮಾಡ್ಕೊಂಡು ಕಂಟ್ರೋಲ್ ಮಾಡ್ಕೋಬೇಕು. ಜಾಸ್ತಿ ಇದ್ದರೆ ಅದನ್ನು ಬ್ರಷಿಂದ ಹಗೂರ ತೆಗೆದ್ಬಿಟ್ಟು ನಿಮ್ಮ ಕ್ಲಾತಿಗೆ ನೀವು ಅದನ್ನು ಇದು ಮಾಡಿಬಿಟ್ಟು ಈಗ ತಗೊಂಬಿಟ್ಟು ಈಗ ಡ್ರೈ ಮಾಡ್ಕೊಳ್ಳಿ. ಆವಾಗ ಸರಿಯಾಗುತ್ತೆ. ಅದರಲ್ಲಿ ನಿಮಗೆ ಅಲ್ಲಿ ಕುತ್ಕೊಳ್ಳೋದಿಲ್ಲ, ಕಲರ್ ಕುತ್ಕೊಳ್ಳೋದಿಲ್ಲ. ಸೊ ಇದು ನಂಗೆ ಸ್ವಲ್ಪ ಒಂದು ಸ್ವಲ್ಪ ಟೈಮು ನಾನು ಸ್ಟಾಪ್ ಮಾಡ್ತೀನಿ ಈಗ, ಅಂದರೆ ಅದು ಫುಲ್ಲಿ ಡ್ರೈ ಆಗಬೇಕು. ಇದು ಗ್ಲೇಸಿಂಗ್ ಅಂದರೆ ಒಂದು ಕಲರ್ ಫಸ್ಟ್ ಬ್ಲೂ ಕೊಟ್ಟಿದ್ದೆ, ಅದು ಫುಲ್ಲಿ ಡ್ರೈ ಆಗಬೇಕು. ಆಮೇಲೆ ಅದರ ಮೇಲೆ ಒಂದು ಲೇಯರ್ ಮಾಡ್ತೀವಿ ನಾವು, ಇನ್ನೊಂದು ಕಲರ್ ಲೇಯರ್ ಮಾಡ್ಬೋದು. ಅಥವಾ ಅದೇ ಬ್ಲೂ ಕಲರ್ ಮಾಡಿದರೆ ಮೊನೋಕ್ರೋಮ್ ಮತ್ತು ಆವಾಗ ಏನಾಗುತ್ತೆ, ಅದ್ರ ಮೇಲಿದ್ದರೆ ಸ್ವಲ್ಪ ಡಾರ್ಕ್ ಆಗಿ ಬ್ಲೂ ಕಾಣಿಸುತ್ತೆ. ಈಗ ನೋಡಿ, ಇದು ಕ್ರಿಮ್ಸನ್
ಯೂಸ್ ಮಾಡಿದ್ದೀನಿ. ಅದ್ರ ಮೇಲೆ ಒಂದು ಕೋಟ್ ಕೊಟ್ಟಿದ್ದೀನಿ, ಸೇಮ್ ಸಿಮಿಲರ್ ಥಿಕ್ನೆಸ್, ಅಂದರೆ ವಾಟರ್ ಮಿಕ್ಸ್ ಮಾಡಿದ ಸೇಮ್ ಪ್ರಪೋರ್ಷನೇಟ್ ವಾಟರ್ ಮಿಕ್ಸ್ ಮಾಡಿರುವಂಥ ಕಲರ್ ಕೊಟ್ಟಿದ್ದೀನಿ. ಅದ್ರ ಮೇಲೆ ಒಂದು ಕೋಟ್ ಕೊಟ್ಟಿರೋದ್ರಿಂದ ಕೆಳಗಡೆ ಇದು ಬ್ಲೂ ಕಾಣಿಸುತ್ತೆ ನೋಡಿ, ಅದು ಗ್ಲೇಸ್ ಆಗುತ್ತೆ. ಹಾಗೆ ಇದು ಆರೆಂಜ್, ಇದು ಇಲ್ಲಿ ಕೂಡ ನಿಮ್ಗೆ ಕಾಣಿಸ್ಬೋದು, ಇದು ಬ್ಲೂ ಕೆಳಗಡೆಯಿಂದ ಗ್ಲೇಸ್ ಆಗುತ್ತೆ. ಸೊ ಇದಕ್ಕೆ ಗ್ಲೇಸಿಂಗ್ ಟೆಕ್ನಿಕ್ ಅಂತ ಇದೆ. ಈಗ ಚಾರ್ಜಿಂಗ್ ಬರ್ತೀನಿ. ಚಾರ್ಜಿಂಗಲ್ಲಿ ಏನಂದರೆ, ಒಂದು ಫಾರ್ ಎಕ್ಸಾಂಪಲ್ ಈಗ ನಾನು ಆಲ್ರೆಡಿ ಬ್ಲೂ ಕೊಟ್ಟಿದ್ದೀನಿ. ಈಗ ಹೀಗೆ ಆಮೇಲೆ ನಾನು ಇದಕ್ಕೆ ಬ್ಲೂಗೆ ಡ್ರೈ ಆಗೋಕ್ಕಿಂತ ಮುಂಚೆನೇ ಅದರೊಳಗೆ ಮಿಕ್ಸ್ ಆಗಬೇಕು, ಅದಕ್ಕೆ ಚಾರ್ಜಿಂಗ್ ಅಂತ ಹೇಳ್ತೀವಿ. ಸೊ ಬ್ಲೂ ಆರೆಂಜ್ ಅದರಲ್ಲೇ ಮಿಕ್ಸ್ ಆಗುತ್ತೆ. ಇದಕ್ಕೆ ಹೀಗೆ ಮಾಡೋದಕ್ಕೆ ಈ ಟೆಕ್ನಿಕ್ಕಿಗೆ ನಾವು ಚಾರ್ಜಿಂಗ್ ಅಂತ ಹೇಳ್ತೀವಿ. ಬ್ಲೂ ಮತ್ತು ಈ ಕ್ರಿಮ್ಸನ್ ಇದೆಯಲ್ಲ, ಅದು ಮಿಕ್ಸ್ ಆಗುತ್ತೆ ಡ್ರೈ ಆಗೋಕ್ಕಿಂತ ಮುಂಚೆನೇ ವಾಟರ್ನಲ್ಲೇ, ಅದಕ್ಕೆ ಮಿಕ್ಸ್ ಆಗುತ್ತೆ. ಅದಕ್ಕೆ ನಾವು ಚಾರ್ಜಿಂಗ್ ಅಂತ ಹೇಳ್ತೀವಿ. ಡ್ರೈ ಆಗೋಕ್ಕಿಂತ ಮುಂಚೆನೇ ನಾವು ಅದಕ್ಕೆ ಒಂಥರ ಚಾರ್ಜ್ ಮಾಡ್ತೀವಿ ಅಂತ ಹೇಳ್ತೀವಲ್ಲ, ಆ ಥರ ಅದು. ಈ ಕಲ್ಲರನ್ನು ನಾವು ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಬ್ಲೂ ಇದೆ, ನಾನು ಇನ್ನೊಂದು ಕಲ್ಲರ್ ಹೀಗೆ ಚಾರ್ಜ್ ಮಾಡ್ತಾಯಿದ್ದೀನಿ ಹೀಗೆ. ಸೊ ಹೀಗೆ ಚಾರ್ಜ್ ಮಾಡ್ತೀನಿ, ಅದು ಇನ್ನೊಂದು ಕಲರ್ ಸಿಗುತ್ತೆ. ಬಟ್ ಥಿಕ್ನೆಸ್ ಸೇಮ್ ಇರಬೇಕು, ಇಲ್ಲ ಕಲರ್ದು ಥಿಕ್ನೆಸ್ ಸೇಮ್ ಇಲ್ದಿದ್ರೆ ಒಂಥರ ನಮಗೆ ಕಾಲಿಫ್ಲವರ್ ಥರ ಒಂಥರ ಪ್ಯಾಚಸ್ ಕಾಣಿಸುತ್ತೆ, ಅದನ್ನು ಅವಾಯ್ಡ್ ಮಾಡಬೇಕು. ಸೊ ಅದು ಚಾರ್ಜಿಂಗ್ ಅಂತ ಹೇಳ್ತೀವಿ. ಡ್ರ್ಯಾಗಿಂಗ್ ಅಂತ ಹೇಳಿದರೆ, ಈಗ ಫಾರ್ ಎಕ್ಸಾಂಪಲ್ ಡ್ರ್ಯಾಗಿಂಗ್ನಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ನಾನು ಬ್ಲೂ ಕೊಟ್ಟಿದ್ದೀನಿ. ಬ್ಲೂ ಇಲ್ಲಿ ಕೊಟ್ಟ ಮೇಲೆ ಇದನ್ನು ನಾನು ಹಗುರ ಇಲ್ಲಿ ಡ್ರ್ಯಾಗ್ ಮಾಡ್ತೀನಿ, ಅದೇ ಕಲರ್ ತಗೊಂಡು, ಮಿಕ್ಸ್ ಮಾಡೋದಿಲ್ಲ ಅಥವಾ ನಾನು ಬೇರೆ ಕಲರ್ ತಗೊಳ್ಳೋದಿಲ್ಲ. ಅದನ್ನು ಹಗುರ ಇಲ್ಲಿಂದ ಇಲ್ಲಿ ತಗೊಂಡ್ಬಿಟ್ಟು ಇಲ್ಲಿ ನಾನು ಆಲ್ರೆಡಿ ಹಾಕಿರ್ತೀನಿ, ಅದನ್ನು ಹೀಗೆ ತಗೊಂಡು ಬರ್ತೀನಿ. ಸೊ ಅದು ಡ್ರ್ಯಾಗಿಂಗ್ ಅಂತ ಹೇಳ್ತೀವಿ. ಡ್ರ್ಯಾಗಿಂಗ್ ಅಂದರೆ ಇಲ್ಲಿ ಒಂದು ಕಡೆ ಕೊಟ್ಬಿಟ್ಟು, ಫಾರ್ ಎಕ್ಸಾಂಪಲ್ ಈಗ ಇನ್ನೊಂದು ಇದು ತೋರಿಸ್ತೀನಿ ನಿಮಗೆ. ಇಲ್ಲಿ ಕೊಡ್ತೀನಿ ಮತ್ತು ಇಲ್ಲಿ, ಸೊ ಇನ್ನೊಂದು ಇದು ಎಕ್ಸಾಂಪಲ್ ಹೀಗೆ ಒಂದು ಕೊಟ್ಟಿರ್ತೀನಿ ಕಲರು. ಸೊ ಇದನ್ನು ಹಗೂರ ಸ್ವಲ್ಪ ನೀರು ತಗೊಂಡು ಅದನ್ನು ಹಗೂರ ಎಳಿತಾ ಬರಬೇಕು, ಅದು ಡ್ರ್ಯಾಗಿಂಗ್ ಅಂತ ಹೇಳ್ತೀವಿ. ಸ್ಲೋ ಆಗಿಬಿಟ್ಟು ಎಳಿತೀವಿ, ಇದನ್ನು ಸ್ಲೋ ಆಗಿ ತಗೊಂಡ್ಬಿಟ್ಟು ಹೀಗೆ ಇದನ್ನು ಡ್ರ್ಯಾಗಿಂಗ್ ಅಂತ ಹೇಳ್ತೀವಿ. ಈ ಟೆಕ್ನಿಕ್ಗೆ ಒಂದು ಹೀಗೆ ಎಳೆದ ಮೇಲೆ, ಫಾರ್ ಎಕ್ಸಾಂಪಲ್ ನಿಮಗೆ ಸ್ಟ್ರೈಟ್ ಹೇಗೆ ತೋರಿಸ್ತೀನಿ, ಒಂದು ಹೀಗೆ ಇದೆ, ಅದನ್ನು ನಾನು ಡ್ರ್ಯಾಗಿಂಗ್ ಅಂದರೆ ಇದನ್ನು ಹಗೂರ ಸ್ವಲ್ಪ ಕ್ಲೀನ್ ನೀರು ತಗೊಂಡು ಅದನ್ನು ಶಾರ್ಪ್ ಎಡ್ಜ್ ಬರುತ್ತೆ, ಅದನ್ನು ನಾನು ಹಗೂರ ಶಾರ್ಪ್ ಎಡ್ಜ್ ಬರೆದು ಸಾಫ್ಟ್ ಮಾಡ್ತಾ ಹೋಗ್ತೀನಿ. ಇದಕ್ಕೆ ಈ ಟೆಕ್ನಿಕ್ಕಿಗೆ ಡ್ರ್ಯಾಗಿಂಗ್ ಅಂತ ಹೇಳುತ್ತೆ. ಇದನ್ನು ನಾನು ಇನ್ನು 2 ನಿಮಿಷದಲ್ಲಿ ನಿಮಗೆ ಈ ಎಲ್ಲ ಟೆಕ್ನಿಕ್ಸನ್ನು ನಾನು ನಿಮಗೆ ಒಂದು ನನ್ನ ಪೇಂಟಿಂಗ್ ಇದೆ, ಅದಕ್ಕೆ ರಿಲೇಟ್ ಮಾಡಿ ತೋರಿಸ್ತೀನಿ. ಕೆಲವು ಪೇಂಟಿಂಗ್ಸ್ ಎಲ್ಲ ನಾನು ರಿಲೇಟ್ ಮಾಡಿ ತೋರಿಸ್ತೀನಿ. ನಾನು ನಿಮಗೆ ಈ ಮುಂಚೆ ತಿಳಿಸಿದಾಗೆ ನನ್ನ ಪೇಂಟಿಂಗ್ ಜೊತೆ ವಾಟರ್ ಕಲರ್ ಟೆಕ್ನಿಕ್ ಅನ್ನ ರಿಲೇಟ್ ಮಾಡಿ ತೋರಿಸ್ತೀನಿ. ಈ ಪೇಂಟಿಂಗ್ ನಲ್ಲಿ ನಿಮ್ಗೆ ಕಾಣ್ಬೋದು ಕೃಷ್ಣ ರಾಧೆ. ಅದರಲ್ಲಿ ಈ ಕೃಷ್ಣನ ಮುಖದಲ್ಲಿ ನೀವು ನೋಡ್ಬೋದು ಗ್ರೇಡಿಯಂಟ್ ವಾಶ್ ಮಾಡಿದ್ದೀನಿ ನಾನು ಇಲ್ಲಿಂದ ಇಲ್ಲಿಗೆ. ಹಾಗೆ ಹಿಂಭಾಗದಲ್ಲಿ ಬ್ಯಾಕ್ ಗ್ರೌಂಡ್ ನಲ್ಲಿ ಆಕ್ಚುಲಿ ಚಾರ್ಜಿಂಗ್ ಟೆಕ್ನಿಕ್ ಯೂಸ್ ಮಾಡಿದ್ದೀನಿ. ಮತ್ತೆ ಈ ಸೈಡ್ ಬ್ಯಾಕ್ ಸೈಡ್ ನಾನು ನಾರ್ಮಲಿ ಇವನ್ ಲೇಯರ್ ಮಾಡಿದ್ದೆ, ಅದು ಈಗ ಅದ್ರ ಮೇಲೆ ಕೃಷ್ಣ ಬಂದಿರೋದ್ರಿಂದ ಕಾಣೋದಿಲ್ಲ. ಹಾಗೆ ಇಲ್ಲಿ ನೀವು ಕಾಣ್ಬೋದು, ಇಲ್ಲಿ ರಾಧೆ ಮುಖದಲ್ಲಿ ನಿಮ್ಗೆ
ಈ ಐಬ್ರೋ ಇಂದ ಹಿಡಿದು ಕೆಳಗಡೆ ಕೆಳಭಾಗದ ಕಣ್ಣಿನ ಮೇಲ್ಗಡೆ ಮತ್ತು ಕಣ್ಣಿನ ಮೇಲ್ಭಾಗ ಮತ್ತೆ ಹುಬ್ಬಿನ ಕೆಳಭಾಗದಲ್ಲಿ ಆಕ್ಚುಲಿ ಡ್ರ್ಯಾಗಿಂಗ್ ಟೆಕ್ನಿಕ್ ಅದು. ಅಲ್ಲಿಂದ ಮೇಲ್ಗಡೆ ಮಾಡ್ಬಿಟ್ಟು ಕೆಳಗಡೆ ಡ್ರ್ಯಾಗ್ ಮಾಡಿದ್ದಿದೆ. ಹಾಗೆ ಈ ಪರ್ಟಿಕ್ಯುಲರ್ ಪ್ಲೇಸ್ ನಲ್ಲಿ ಮತ್ತೆ ಕತ್ತು ನೋಡ್ಬೋದು ನೀವು. ಆ ಕತ್ನಲ್ಲಿ ನಿಮ್ಗೆ ಆಕ್ಚುಲಿ ಒಂದು ಗ್ರೇಡೆಡ್ ಲೇಯರ್ ಯೂಸ್ ಮಾಡಿದೀನಿ, ಟೆಕ್ನಿಕ್ ಯೂಸ್ ಮಾಡಿದ್ದೀನಿ. ಹಾಗೆ ಹಿಂಭಾಗದಲ್ಲಿ ಈ ಪೇಂಟಿಂಗ್ ಹಿಂಭಾಗ ಬ್ಯಾಕ್ ಗ್ರೌಂಡ್ ನಲ್ಲಿ ಆಕ್ಚುಲಿ ನಾನು ವೆಟ್ ಆನ್ ವೆಟ್ ಯೂಸ್ ಮಾಡಿಬಿಟ್ಟು ಹಾಗೆ ಕೆಲವು ಕಡೆ ಚಾರ್ಜಿಂಗು ಮಾಡಿದ್ದೀನಿ, ಚಾರ್ಜಿಂಗ್ ಟೆಕ್ನಿಕ್ ಯೂಸ್ ಮಾಡಿದ್ದೀನಿ. ಮತ್ತೆ ಕೆಲವು ಕೃಷ್ಣನ್ ಮುಖದಲ್ಲಿ ನೀವು ನೋಡ್ಬೋದು ಗ್ರೇಡಿಯಂಟ್ ಲೇಯರ್ಸ್ ಇದೆ. ಇಲ್ಲಿ ಗ್ರೇಡಿಯಂಟ್ ಲೇಯರ್ ಕಾಣಿಸುತ್ತೆ ನಿಮ್ಗೆ, ಅದೊಂದು ಗ್ರೇಡಿಯಂಟ್ ಲೇಯರ್ ಟೆಕ್ನಿಕ್ ಯೂಸ್ ಮಾಡಿದ್ದೀನಿ. ಹಾಗೆ ಮುಂದಿಂತು ನಿಮ್ಗೆ ಇಲ್ಲಿ ನೋಡಿ, ಇಲ್ಲಿ ಈ ಪೇಂಟಿಂಗ್ ನಲ್ಲಿ ನಿಮ್ಗೆ ಕಾಣಿಸುತ್ತೆ ಟೆಕ್ನಿಕ್ ಯೂಸ್ ಮಾಡಿದ್ದೀನಿ. ಒಂದ್ರ ಮೇಲೆ ಒಂದ್ ಲೇಯರ್ಸ್ ಕಾಣಿಸ್ಬಿಟ್ಟು ಆಮೇಲೆ ಫ್ಲವರ್ ಒಂದ್ ಪೆಟಲ್ ಮೇಲೆ ಇನ್ನೊಂದು ಪೆಟಲ್, ಹಾಗೆ ಅದು ಆಕ್ಚುಲಿ ಯೂಸ್ ಮಾಡಿದ್ದು ಗ್ಲೇಸಿಂಗ್ ಟೆಕ್ನಿಕ್ ಯೂಸ್ ಮಾಡಿದ್ದೀನಿ. ಮತ್ತೆ ಇಲ್ಲಿ ಕೆಳಗಡೆ ಈ ಪರ್ಟಿಕ್ಯುಲರ್ ಲೈಟ್ ಹೌಸ್ ನಲ್ಲಿ ಇದು ಇಲ್ಲಿ ಕಾಣ್ಬೋದು ನೀವು. ಏನಂದ್ರೆ ಇಲ್ಲಿ ವೆಟ್ ಇನ್ ವೆಟ್ ಟೆಕ್ನಿಕ್ ಮಾಡ್ಬಿಟ್ಟು ಚಾರ್ಜಿಂಗ್ ಕೂಡ ಮಾಡಿದ್ದೀನಿ. ಆದ್ರಿಂದ ಈ ಆಕಾಶದಲ್ಲಿ ಮೋಡಗಳು, ಹಾಗೆ ಕೆಲವು ಇಲ್ಲಿ ಚಾರ್ಜಿಂಗು ಮಾಡಿದ್ದೀನಿ, ಇಲ್ಲಿ ಡ್ರ್ಯಾಗಿಂಗ್ ಟೆಕ್ನಿಕ್ ಮಾಡಿದ್ದೀನಿ. ಈ ಪರ್ಟಿಕ್ಯುಲರ್ ಪ್ಲೇಸ್ ನಲ್ಲಿ ಕೆಲವು ಕಡೆ ನೀವು ಕಾಣಿಸ್ಬೋದು ಡಾರ್ಕ್ ಶೇಡ್ಸ್ ಎಲ್ಲ ಕಾಣಿಸುತ್ತೆ. ಅದನ್ನ ನಾನು ತೋರಿಸ್ಬೇಕಾದ್ರೆ ನಾನು ಆಕ್ಚುಲಿ ಡ್ರ್ಯಾಗಿಂಗ್ ಟೆಕ್ನಿಕ್ ಯೂಸ್ ಮಾಡಿದ್ದೀನಿ, ವೆಟ್ ಆನ್ ವೆಟ್ ಮಾಡಿದ್ದೀನಿ, ವೆಟ್ ಆನ್ ಡ್ರೈ ಮಾಡಿದ್ದೀನಿ. ಕೆಲವು ಕಡೆ ಈ ಕೆಲವು ನೀರಿನ ಪೋರ್ಷನ್ ಇದೆ ಅಲ್ಲಿ ಕೂಡ ಮಾಡಿದ್ದೀನಿ, ವೆಟ್ ಆನ್ ಡ್ರೈ ಮಾಡಿದ್ದೀನಿ. ಹಾಗೆ ಮುಂದೆ ನಿಮ್ಗೆ ಇಲ್ಲಿ ತೋರಿಸ್ತೀನಿ. ನೀವು ಇಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಪೇಜಿಗೆ ಹೋಗ್ಬಿಟ್ಟು ಬೇಕಾದ್ರೆ ನೀವು ಪೇಂಟಿಂಗ್ ನೋಡಿ, ತುಂಬಾ ಪೇಂಟಿಂಗ್ ಇರೋದ್ರಿಂದ ಅಲ್ಲಿ ನಿಮ್ ಯಾವ್ಯಾವ ಟೆಕ್ನಿಕ್ ಯೂಸ್ ಮಾಡಿದೀವಿ ಅಂತ ಚೆಕ್ ಮಾಡಬಹುದು. ಈ ಮಗು ಇದೆ ಅಲ್ವಾ, ಈ ಮಗುವಿನಲ್ಲಿ ತುಂಬಾ ಟೆಕ್ನಿಕ್ಸ್ ಯೂಸ್ ಮಾಡಿದ್ದೀನಿ. ಒಂದು ಈವನ್ ಲೇಯರ್ ಮಾಡಿದ್ದೀನಿ, ಫುಲ್ ಬ್ಯಾಕ್ ಗ್ರೌಂಡಿಗೆಲ್ಲ ಕೆಲವು ಸಲ ಈವನ್ ಲೇಯರ್ ಮಾಡ್ಬಿಟ್ಟು. ಹಾಗೆ ಈ ಕೆಲವು ಏರಿಯಾಗಳಲ್ಲಿ ಡ್ರ್ಯಾಗಿಂಗ್ ಟೆಕ್ನಿಕ್ ಯೂಸ್ ಮಾಡಿದ್ದೀನಿ. ಮತ್ತೆ ಈ ನೋಡಿ ಬಟ್ಟೆಗಳಲ್ಲಿ ಎಲ್ಲ ಡ್ರ್ಯಾಗಿಂಗ್ ಟೆಕ್ನಿಕ್ ಯೂಸ್ ಮಾಡಿದ್ದೀನಿ. ಅವಾಗ ತೋರಿಸ್ದಾಗೆ ಡ್ರ್ಯಾಗಿಂಗ್ ಟೆಕ್ನಿಕ್ ಯೂಸ್ ಮಾಡಿದ್ದೀನಿ. ಮತ್ತೆ ಹಾಗೆ ಇಲ್ಲಿ ನಿಮ್ಗೆ ಕಾಣಿಸ್ಬೋದು ಇದು ಗ್ಲೇಸಿಂಗ್ ಮಾಡಿದ್ ಮುಖದ ಮೇಲೆ ತುಂಬಾ ಗ್ಲೇಸಿಂಗ್ ಟೆಕ್ನಿಕ್ ಯೂಸ್ ಮಾಡ್ತೀನಿ ನಾನು. ಈ ಪರ್ಟಿಕ್ಯುಲರ್ ಈ ಟೈಪ್ ಪೇಂಟಿಂಗ್ ಮಾಡಿದ್ರೆ ಇದು ಮೇನ್ಲಿ ಆನ್ ಗ್ಲೇಸಿಂಗ್ ಟೆಕ್ನಿಕ್ ಯೂಸ್ ಮಾಡಿದಂತ ಗೊತ್ತಾಗುತ್ತೆ. ಇದು ಸ್ವಲ್ಪ ಟೈಮ್ ತಗೊಳತ್ತೆ, ಬಟ್ ಏನಂದ್ರೆ ಇದು ಗ್ಲೇಸ್ ಮಾಡ್ಬಿಟ್ಟೆ ಮಾಡ್ಬೇಕಾಗತ್ತೆ. ಮುಖದ ಮೇಲೆ ನೋಡಿ ಈ ಶೇಡ್ಸ್, ಈ ಬ್ರೌನ್ ಶೇಡ್ಸ್, ಇದು ಆಮೇಲೆ ಈ ಕಣ್ಣುಗಳ ಮೇಲೆಲ್ಲ ನಾನು ಯೂಸ್ ಮಾಡಿದ್ದು ಡ್ರ್ಯಾಗಿಂಗ್ ಟೆಕ್ನಿಕ್ ಯೂಸ್ ಮಾಡಿದ್ದೀನಿ. ಹಾಗೆ ಕೆಲವು ಟೆಕ್ನಿಕ್ಸ್ ಯೂಸ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಒಂದು ಪೇಂಟಿಂಗ್ ಹೇಗ್ ಮಾಡ್ಬೋದು, ಮುಗಿಸ್ಬೋದು, ಹೇಗ್ ಶೇಡ್ ಕೊಡ್ಬೋದು ಅಂತ ಎಲ್ಲ ಕಲಿಬಹುದು. ಇಲ್ಲಿ ಡ್ರೈ ಬ್ರಷ್ ಅಂತ ಹೇಳಿದ್ದಿದೆ, ಆ ಡ್ರೈ ಬ್ರಷ್ ನೀವು ನೋಡ್ಬೋದು. ಇಲ್ಲಿ ಕೂದಲ ಹತ್ರ ಇಲ್ಲಿ ನೋಡ್ಬೋದು, ಇಲ್ಲಿ ಒಂಥರ ಟೆಕ್ಸ್ಚರ್ ಕಾಣಿಸ್ತಾ ಇದೆ ನಿಮ್ಗೆ, ಬಿಟ್ಟು ಬರ್ತಾ ಇದೆ. ಅದು ಇದು ಆಕ್ಚುಲಿ ಡ್ರೈ ಬ್ರಷ್ ಟೆಕ್ನಿಕ್. ಇಲ್ಲಿ ನೀವು ನೋಡ್ಬೋದು, ಇಲ್ಲೂ ಕೂಡ ಡ್ರೈ ಬ್ರಷ್ ಟೆಕ್ನಿಕ್ ಇದೆ. ಮುಖದ ಹತ್ರ ಸ್ವೆಟ್ಟಿಂಗ್ ಕಾಣಿಸ್ತಾ ಇದೆ ಅಲ್ಲ, ಅದು ಕೂಡ ಒಂಥರ ಡ್ರೈ ಬ್ರಷ್ ಯೂಸ್ ಮಾಡಿದ್ದು ಆಕ್ಚುಲಿ. ಹಾಗೆ ನಾವು ಡ್ರೈ ಬ್ರಷ್ ಯೂಸ್ ಮಾಡ್ಬೋದು. ಈ ಹೂನಲ್ಲೂ ಕೂಡ ನೋಡ್ಬೋದು, ಇದು ಗ್ರೇಡೆಡ್ ವಾಶ್ ಇದು. ಮತ್ತೆ ಡ್ರ್ಯಾಗಿಂಗ್ ಕೂಡ ಇದೆ ಇದರಲ್ಲಿ. ಏನಂದ್ರೆ ಈ ವಾಟರ್ ಕಲರ್ ನಲ್ಲಿ ನಾರ್ಮಲಿ ಏನ್ ಪ್ರಾಕ್ಟೀಸ್ ಅಂದ್ರೆ ಖಂಡಿತ ಬ್ಲಾಕ್ ಮತ್ತೆ ವೈಟ್ ಯೂಸ್ ಮಾಡ್ಲೇಬಾರ್ದು. ಏನಾಗತ್ತೆ ಅಂದ್ರೆ ಬ್ಲಾಕ್ ನಲ್ಲಿ ನಿಮ್ಗೆ ಬ್ಲಾಕ್ ಯೂಸ್ ಮಾಡಿದ್ರೆ ವಾಟರ್ ಕಲರ್ ನಲ್ಲಿ ಅದು ಒಂಥರ ಡಲ್ ಆಗತ್ತೆ. ಬ್ಲಾಕಿನ ಬದಲಾಗಿ ನಾವು ನಾರ್ಮಲಿ ನ್ಯೂಟ್ರಲ್ ಕಲರ್ಸ್ ಅಂತ ಮಾಡ್ಕೋತೀವಿ. ಅದನ್ನ ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ, ಹೇಗೆ ಅದು ಆಲ್ಮೋಸ್ಟ್ ಈಕ್ವಲ್ ಇಂಟು ಬ್ಲಾಕ್ ಕಾಣಿಸುತ್ತೆ, ಬ್ಲಾಕ್ ನಿಮ್ಗೆ ಸಿಗುತ್ತೆ. ಅದರಿಂದ ಒಂಥರ ಬ್ರೈಟ್ನೆಸ್ ಒಂದು ಪೇಂಟಿಂಗ್ ಗೆ ಒಂದು ಒಳ್ಳೆ ಇದು ಸಿಗುತ್ತೆ, ಒಂದು ಬ್ರೈಟ್ನೆಸ್ ಸಿಗುತ್ತೆ. ಇಲ್ದಿದ್ರೆ ಏನಾಗುತ್ತೆ ಅಂದ್ರೆ ಬ್ಲಾಕ್ ಹೊಡೆದಾಗ ಬ್ಲಾಕ್ ಯೂಸ್ ಮಾಡಿದ್ರೆ ಒಂಥರ ಡಲ್ನೆಸ್ ಸ್ಲೋಲಿ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಹಾಗೆ ವೈಟ್ ಕೂಡ ಹಾಗೆ ಬೇಕಾದ ಕಡೆ ವೈಟ್ ಯೂಸ್ ಮಾಡ್ಬೋದು, ಬಟ್ ಅದು ಸ್ಪೆಸಿಫಿಕ್
ಪ್ಲೇಸ್ ನಲ್ಲಿ ಸ್ಪೆಸಿಫಿಕ್ ಪೋರ್ಷನ್ ನಲ್ಲಿ ಸ್ಪೆಸಿಫಿಕ್ ನೀರಿಗೋಸ್ಕರ ಮಾತ್ರ ವೈಟ್ ಅನ್ನು ಯೂಸ್ ಮಾಡ್ಲಾಗತ್ತೆ. ಅದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಇದರಲ್ಲಿ ಹೇಳಲಿಕ್ಕೆ ಆಗಲ್ಲ. ಬಟ್ ಕೆಲವು ಕಡೆ ಮಾತ್ರ ನಾವು ವೈಟ್ ಅನ್ನು ಯೂಸ್ ಮಾಡಬಹುದು. ಇದೊಂದು ನಿಮ್ಗೆ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಸೊ ಬ್ಲಾಕ್ ಮತ್ತೆ ವೈಟ್ ತೆಗ್ದಿಟ್ಬಿಡಿ ನಿಮ್ಮ ವಾಟರ್ ಕಲರ್ ಬಾಕ್ಸ್ ಇಂದ. ಮತ್ತೆ ನಾನು ನನ್ಗೆ ಐ ಆಮ್ ಶೂರ್ ಅಬೌಟ್ ಇಟ್, ನಿಮ್ಗೆ ಈ ವಿಡಿಯೋ ಲೈಕ್ ಆಗಿದೆ. ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಲೈಕ್ ಮಾಡಿ. ಹಾಗೆ ಏನಾದ್ರೂ ನಿಮ್ಗೆ ಡೌಟ್ ಇದ್ರೆ, ಸಜೆಷನ್ ಇದ್ರೆ ಕೆಳಗಡೆ ಬಿಡಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.